ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಪ್ಪ ಅಂತಂದರೆ, ನಮ್ಮಮ್ಮ ಚಿಕನ್ ಸುಕ್ಕ ಚೆನ್ನಾಗಿ ಮಾಡ್ತಾರೆ. ಅದರ ರೆಸಿಪಿ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಫಸ್ಟು ನಾವು ಈ ಥರ ಮೆಣಸಿನ್ಕಾಯಿನ, ಕೆಂಪು ಮೆಣಸನ್ನ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಏನು ಇಷ್ಟ ಹಾಕ್ಕೊಂಡಿದ್ದಾರೆ ಅಂತ ಅನ್ಕೋಬಿಡಿ, ಇದು ಅಮ್ಮ ಮಸಾಲೆ ಪುಡಿ ರೆಡಿ ಮಾಡೋದಕ್ಕೆ ಇಷ್ಟೊಂದು ಐಟಮ್ಸ್ ಹಾಕ್ತಿದ್ದಾರೆ. ನೆಕ್ಸ್ಟ್ ಅದಕ್ಕೆ ಕಾಳು ಮೆಣಸು ಹಾಕಬೇಕು. ಕಾಳು ಮೆಣಸು ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಹೊತ್ತು ಈ ಥರನೇ ಫ್ರೈ ಮಾಡಬೇಕು, ಸ್ವಲ್ಪ ಬಿಸಿ ಆಗೋ ತನಕ. ನೆಕ್ಸ್ಟ್ ಕೊತ್ತಂಬರಿ ಕಾಳು, ಜೀರಿಗೆ, ಸಾಸಿವೆ ಅಷ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು. ಇದು ಸ್ವಲ್ಪ ಬಿಸಿ ಆದಮೇಲೆ ನಾವು ಇದಕ್ಕೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಚಕ್ಕೆ ಮತ್ತು ಲವಂಗನ ಮತ್ತು ಮೆಂತೆ, ಇದು ಮೂರನ್ನು ನಾವು ತೆಗೆದಿಟ್ಕೊಂಡಿದ್ದೀವಿ. ಈ ಬಾಣಲಿರೋದನ್ನೆಲ್ಲ ಖಾಲಿ ಮಾಡಿ ನೆಕ್ಸ್ಟ್ ಆ ಬಾಣಲಿಗೆ ಮೆಂತೆ, ಚಕ್ಕೆ, ಲವಂಗ ಇದು ಮೂರನ್ನು ಹಾಕಿಬಿಟ್ಟು ಸ್ವಲ್ಪ ಇದನ್ನು ಬಿಸಿ ಆಗೋ ಥರ ಫ್ರೈ ಮಾಡ್ಕೋಬೇಕು. ಇದನ್ನು ಕೂಡ ಸ್ವಲ್ಪ ಬಿಸಿ ಆದಮೇಲೆ, ಇದು ಯಾಕಂತಂದರೆ ಇದೆರಡನ್ನೂ ಸಪ್ರೇಟಾಗಿಯೇ ಫ್ರೈ ಮಾಡಬೇಕು, ಇಲ್ಲ ಅಂತಂದರೆ ಸರಿಯಾಗಿ ಬಿಸಿ ಆಗಿರಲ್ಲ. ಅದಕ್ಕೆ ನೆಕ್ಸ್ಟ್ ಅದೆಲ್ಲನೂ ಒಟ್ಟಿಗೆ ಸೇರಿಸ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿನೂ ಅದಕ್ಕೆ ಹಾಕಿ ಮಿಕ್ಸಿನಲ್ಲಿ ಮಸಾಲೆ ಪುಡಿ ರೆಡಿ ಮಾಡ್ಕೋಬೇಕು. ನಮ್ಮಮ್ಮ ಯಾವಾಗಲೂ ಏನು ಮಾಡ್ತಾರೆ ಅಂತಂದರೆ, ಮುಂಚೆನೇ ಒಂದಷ್ಟು ಮಸಾಲೆ ಪುಡಿನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಒಂದ್ಸಲ ಇವಾಗ ಚಿಕನ್ ಸುಕ್ಕ ಮಾಡಬೇಕು ಅಂತಂದರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಅಲ್ಲ, ಒಂದು ಸ್ವಲ್ಪ ಮಾಡಿ ಇಟ್ಕೊಂಡಿದ್ರೆ ಈ ಥರ ನೆಕ್ಸ್ಟ್ ಇನ್ನೊಂದು ಟೈಮ್ ಯಾವಾಗಾರು ಮಾಡಬೇಕಾದ್ರೆ ಅದೇ ಪುಡಿನ ನೀವು ಯೂಸ್ ಮಾಡ್ಬೋದು. ಅದಕ್ಕೆ ಏನಂದರೆ, ನೀವಿದು ಪುಡಿ ಮಾಡ್ಕೋಬೇಕಾದ್ರೆ ಫಸ್ಟಿಗೆ ಬರೀ ಮೆಣಸಿನ್ಕಾಯಿನ ಮಾತ್ರ ಹಾಕ್ಕೊಳ್ಳಿ. ಆದಷ್ಟು ಪುಡಿ ಆದಮೇಲೆ ನೆಕ್ಸ್ಟ್ ಉಳಿದಿರುತ್ತಲ್ವ ಕಾಳು ಮೆಣಸು, ಕೊತ್ತಂಬರಿ, ಚಕ್ಕೆ, ಲವಂಗ ಅದನ್ನು ಅದ್ರ ಜೊತೆನೇ ಹಾಕಿಬಿಟ್ಟು ಮತ್ತೆ ಇನ್ನೊಂದ್ಸಲ ಮಿಕ್ಸಿ ರನ್ ಮಾಡಿದ್ರೆ ಆ ಪುಡಿ ಕರೆಕ್ಟಾಗಿ ರೆಡಿ ಆಗುತ್ತೆ. ಇವಾಗ ಮಸಾಲೆ ಪುಡಿ ರೆಡಿ ಆಗಿದೆ. ನೆಕ್ಸ್ಟ್ ನಾವು ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು ಮೊದಲೇ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆಗೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಅದನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದೊಂದು ಬ್ರೌನ್ ಶೇಡ್ ಬರೋ ತನಕನೂ ಇದನ್ನ ಫ್ರೈ ಮಾಡಬೇಕು ಲೈಟಾಗಿ. ನೋಡಿ, ಇವಾಗ ನಾವು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿದ್ವಲ್ಲ ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಇದಕ್ಕೆ ಲೈಟಾಗಿ ಬ್ರೌನ್ ಶೇಡ್ ಬರ್ತಾ ಇದೆ, ಆಯಿತಾ? ಬ್ರೌನ್ ಶೇಡ್ ಬಂದ ತಕ್ಷಣ ನಾವು ಮುಂಚೆನೇ ತೊಳೆದಿಟ್ಕೊಂಡಿರೋ ಚಿಕನ್ ಇರುತ್ತಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಅದಕ್ಕೆ ಆ್ಯಡ್ ಮಾಡಿ ನೆಕ್ಸ್ಟ್ ಅದನ್ನು ಅಷ್ಟೇ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಅದರಲ್ಲಿ ಚಿಕನಲ್ಲಿ ಇರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ಅದು ಹಾಗೆ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಜೊತೆನೆ ಸ್ವಲ್ಪ ಫ್ರೈ ಮಾಡಬೇಕು. ಒಂದೆರಡು ನಿಮಿಷ ಆದಮೇಲೆ ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೋಬೇಕು. ಆಮೇಲೆ ಇದೆರಡನ್ನೂ ಹಾಕಿದ್ಮೇಲೆ ಒಂದು 5 ನಿಮಿಷನಾದ್ರೂ ಈ ಚಿಕನ್ನು ಅದೇ ಥರನೇ ಮೀಡಿಯಮ್ ಫ್ಲೇಮಲ್ಲೇ ಬೇಯ್ತಾ ಇರಬೇಕು. ಇವಾಗ 5 ಮಿನಿಟ್ಸ್ ಫ್ರೈ ಏನು ಮಾಡಬೇಕು ಅಂದಿದ್ನಲ್ವ, ಇವಾಗ 5 ಮಿನಿಟ್ಸ್ ಆಗಿದೆ. ಇವಾಗ ಇದಕ್ಕೆ ನಮ್ಮಮ್ಮ ಮುಂಚೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮನೇಲೇ ಮಾಡಿಟ್ಕೊಳ್ತಾರೆ, ಯಾವುದು ಅಂಗಡಿಯಿಂದ ತರಲ್ಲ. ಅದನ್ನು 1-2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಅದನ್ನ ಹಾಕ್ಕೊಂಡ್ರೆ ನಿಮಗೆ ಚಿಕನ್ ಜೊತೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಬಿಟ್ಟು ಸ್ಮೆಲ್ ಚೆನ್ನಾಗಿರುತ್ತೆ, ಅದರಲ್ಲಿ ಫ್ಲೇವರ್ ಬಂದ್ಬಿಟ್ಟು ಚೆನ್ನಾಗಿರುತ್ತೆ ನಿಮಗೆ. ನೆಕ್ಸ್ಟ್ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಇದು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ ಮಸಾಲೆ ಪುಡಿ, ಅದನ್ನು ನಮ್ಮಮ್ಮ 2-3 ಸ್ಪೂನ್ ಹಾಕ್ತಾರೆ. ಇದೇ ನಿಮಗೆ ಖಾರ ಅನ್ಸಲ್ಲ, ಮಸಾಲೆನೂ ಜಾಸ್ತಿ ಆದಂಗೆ ಅನ್ಸಲ್ಲ. ಇದೊಂದು 2-3 ಸ್ಪೂನ್ ಹಾಕೋಬೋದು ನೀವು. ಇವಾಗ ಇದೊಂದು 3/4 kg ಇದೆ ಚಿಕನ್ನು, 3/4 kgಗೆ ನೀವು ಇಷ್ಟು 3 ಸ್ಪೂನಷ್ಟು ಆ ಮಸಾಲೆ ಪುಡಿನ ಹಾಕೋಬೋದು. ಅದನ್ನ ಹಾಕ್ಕೊಂಡು ಅದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನ ಯಾವುದು ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡಿಲ್ಲ, ಮೀಡಿಯಮ್ಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇಷ್ಟೊತ್ತು ಅದನ್ನ ಫ್ರೈ ಮಾಡಿರೋದು. ಇವಾಗ ಅದೆರಡನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಅದನ್ನ ಮುಚ್ಚಿಡಬೇಕು.
ಅದಾದ್ರೂ ಪಾಡಿಗೆ ಕುದೀತಾ ಇರುತ್ತೆ. ನೆಕ್ಸ್ಟ್ ನಾವು ಇನ್ನೊಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ನಾವೇನಂದರೆ ಅದೇ ಹೇಳಿದ್ದು ನಮ್ಮಮ್ಮ ಸುಕ್ಕ ಮಾಡ್ತಾರಲ್ವ, ಇದಕ್ಕೆ ಕಾಯಿ ತುರಿನ ಹಾಕ್ಬಿಟ್ಟು ಸುಕ್ಕ ಮಾಡೋದು. ಅದಕ್ಕೆ ನಮ್ಮಮ್ಮ ಮಾಡೋ ಚಿಕನ್ ಸುಕ್ಕ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನಂದರೆ ಮೊದಲೇ ಒಂದು ಸ್ವಲ್ಪ ಕಾಯಿ ತುರಿನ ತುರಿದಿಟ್ಕೊಂಡಿರ್ತಾರೆ. ಆ ಕಾಯಿ ತುರಿನ ಎಣ್ಣೆ ಬಿಸಿಯಾಗಿರುತ್ತಲ್ಲ ಅದಕ್ಕೆ ಹಾಕಿಬಿಟ್ಟು ಅದನ್ನ ಸ್ವಲ್ಪ ಬ್ರೌನ್ ಶೇಡ್ ಬರೋ ತನಕ ಅದನ್ನ ಫ್ರೈ ಮಾಡ್ಕೋಬೇಕು. ಅದನ್ನ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಚಿಕನ್ ನಾವು ಏನು ಮಸಾಲೆ ಪುಡಿ ಹಾಕಿಬಿಟ್ಟು ಬೇಯಿಸ್ತಾ ಇದ್ವಿ ಅದು ರೆಡಿ ಆಗಿದೆ. ಸ್ವಲ್ಪ ಅಡಿ ಹಿಡ್ದಿದ್ರೆ ಅದನ್ನ ಸ್ವಲ್ಪ ನೀವು ಸರಿ ಮಾಡ್ಕೊಳ್ಳಿ, ಸರಿನಾ? ನೆಕ್ಸ್ಟ್ ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ನಾವು ಇವಾಗಷ್ಟೇ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಕಾಯಿ ತುರಿ, ಆ ಕಾಯಿ ತುರಿನ ನಾವು ಅಷ್ಟು ಹಾಕ್ತಿಲ್ಲ, ಒಂದು ಸ್ವಲ್ಪ ಹಾಕ್ತಾ ಇದ್ದೀವಿ. ಆ ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಇದರಲ್ಲಿ ನಾವು ಎಷ್ಟು ಅಂತಂದರೆ ಒಂದು ಅರ್ಧ ಗಡಿ ಕಾಯಿ ತುರಿನ ಹಾಕಿದ್ದೀವಿ. ಇದಕ್ಕೆ 3/4 kg ಚಿಕನ್ ಇದ್ದರೆ ಅರ್ಧ ಗಡಿ ಕಾಯಿ ತುರಿ ಸಾಕು. ಕಾಯಿ ತುರಿ ಹಾಕಿದ್ಮೇಲೆ ಇದನ್ನು ನಾವು ಲೋ ಫ್ಲೇಮ್ನಲ್ಲೇ ಒಂದು 2 ನಿಮಿಷ ಹಾಗೆ ಫ್ರೈ ಮಾಡಬೇಕು. ಇದನ್ನ ಸ್ವಲ್ಪ ಒಂದು 2 ನಿಮಿಷ ಫ್ರೈ ಆದಮೇಲೆ ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಚಿಕನ್ ಸುಕ್ಕ ರೆಡಿ. ನೋಡಿದ್ರಲ್ಲ ನಮ್ಮಮ್ಮ ಚಿಕನ್ ಸುಕ್ಕ ಯಾವ ರೀತಿ ಮಾಡಿದ್ರು ಅಂತ ಹೇಳ್ಬಿಟ್ಟು. ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ನಿಮಗೂ ಇದೇ ರೀತಿ ನಮ್ಮಮ್ಮ ಮಾಡೋ ಅಡುಗೆ ರೆಸಿಪಿ ಬೇಕು ಅಂತಂದರೆ ನನ್ನ ವಿಡಿಯೋ ನೋಡ್ತಾ ಇರಿ, ಲೈಕ್ ಕಮೆಂಟ್ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.